ಭಾರತ ಐತಿಹಾಸಿಕ ದಿನವನ್ನು ಎದುರು ನೋಡುತ್ತಿದ್ದ ದಿನ. ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ದೇವಸ್ಥಾನ ಉದ್ಘಾಟನೆಗೆ ಸಿದ್ಧಗೊಂಡರೆ, ಶಿರಾ ತಾಲೂಕಿನ ರಾಗಲಹಳ್ಳಿ ಎಂಬ ಕುಗ್ರಾಮದಲ್ಲಿ ನಮ್ಮೂರ ಹಬ್ಬ ಎಂದು ಊರಿನ ಪ್ರಮುಖರು, ಯುವಕರು, ಮಹಿಳೆಯರು ಸೇರಿ ಸಂಭ್ರಮ ಸಡಗರದಿಂದ ಆಚರಿಸಿದರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ ಶ್ರೀರಾಮನ ಕೂಗು ಎಲ್ಲೆಡೆ ಕೇಳಿಸ್ತಾರ ಇಂಥದ್ದು. ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಅನ್ನೋ ಒಂದು ಕೂಗು. ಯಾಕಪ್ಪ ಅಂತಂದರೆ 400-500 ವರ್ಷಗಳ ಒಂದು ಕನಸು ಇವತ್ತು ನನಸಾಗಿರೋವಂಥದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರನ ಒಂದು ಪ್ರತಿಷ್ಠಾಪನೆ ಅಂದರೆ ಪ್ರಾಣ ಪ್ರತಿಷ್ಠಾಪನಾ ದಿವಸ ಇವತ್ತು ಉದ್ಘಾಟನೆ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ನೋಡ್ಬೋದು. ಇಡೀ ರಾಜ್ಯದಲ್ಲೂ ಕೂಡ ಜೈ ಶ್ರೀರಾಮನ ಒಂದು ದೇವಸ್ಥಾನ ಪ್ರತಿಷ್ಠಾಪನೆಯ ಒಂದು ಖುಷಿ, ಸಂಭ್ರಮ, ಸಡಗರ ಆಚರಿಸ್ತಿರುವಂಥದ್ದು. ಇಲ್ಲೊಂದು ವಿಶೇಷ ಏನಪ್ಪ ಅಂತಂದರೆ, ಸಿರಾ ತಾಲೂಕು ರಾಗಲಹಳ್ಳಿ ಅನ್ನೋ ಒಂದು ಕುಗ್ರಾಮದಲ್ಲಿ ಈ ಒಂದು ಹಬ್ಬದ ವಾತಾವರಣ ನಿಮಗೆ ನೋಡ್ಲಿಕ್ಕೆ ಕಾಣಿಸ್ತದೆ. ಯಾಕಂದರೆ ಬಹಳಷ್ಟು ಸಂತೋಷದಿಂದ ಇಡೀ ಪ್ರತಿ ಊರಿನ ಗ್ರಾಮಸ್ಥರು, ಹೆಣ್ಮಕ್ಳು ಸೇರಿ ಆಚರಣೆ ಮಾಡ್ತಿದ್ದಾರೆ. ಇವತ್ತು ಶ್ರೀರಾಮ ದೇವಸ್ಥಾನ ನಮ್ಮ ಊರಲ್ಲೇ ಪ್ರತಿಷ್ಠಾಪನೆ ಆಗಿರೋ ಅನ್ನೋ ಒಂದು ಫೀಲಲ್ಲಿ ಕೂಡ ಇವರು ಹಬ್ಬದ ವಾತಾವರಣ ಮಾಡ್ತಾ ಇರೋವಂಥದ್ದು. ಬನ್ನಿ ಹಾಗಾದರೆ ಇಲ್ಲಿ ಈ ಗ್ರಾಮದ ಯುವಕರಿದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಸಂಭ್ರಮ ಮಾಡಿದ್ರು, ಎಷ್ಟು ಖುಷಿಯಾಗಿದೆ. ಸುಮಾರು 400-500 ವರ್ಷದ ಈ ಒಂದು ಕೂಗು ಇವತ್ತು ನೆರವೇರಿರೋ ಅಂಥದ್ದು, ಸಂತೋಷ ಹೇಗಿದೆ ಅನ್ನೋದು ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಶ್ರೀರಾಮ ಮಂದಿರ ಉದ್ಘಾಟನಾ ಪ್ರಯುಕ್ತ ನಮ್ಮ ಊರು ರಾಗಲಹಳ್ಳಿಯಲ್ಲಿ ರಾಮೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ನಮ್ಮೂರಿನಲ್ಲಿ ಹೋಮ ಸುಡುವುದು ಮತ್ತು ಅನ್ನ ಸಂತರ್ಪಣೆ, ಕುಂಭಾಭಿಷೇಕ, ಆರತಿ ಇವುಗಳನ್ನು ಮಾಡ್ತಾ ನಮ್ಮೂರಲ್ಲಿ ರಾಮೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಹಬ್ಬ ಪ್ರತಿ ವರ್ಷ ಇದೇ ರೀತಿ ಜನವರಿ 22ನೇ ತಾರೀಕು ಇದನ್ನೇ ಹಿಂದೂಗಳ ಹಬ್ಬನ ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತ ನಮ್ಮ ಹಿಂದೂ ಬಾಂಧವರಲ್ಲಿ ನಾವು ಕೇಳ್ಕೊಳ್ತೀವಿ. ಇದೇ ರೀತಿ ಪ್ರತಿ ಒಬ್ಬ ಹಿಂದೂನೂ ನಮ್ಮ ಹಬ್ಬವಾಗಿ ಆಚರಿಸಬೇಕು ಈ ದಿವಸನ. ಈ 500 ವರ್ಷದ ಕನಸು ನನಸಾಗಿದೆ. ನಮಗೆ ಏನು ಕರಸೇವಕರು ಇದ್ದಾರೆ, ಇದರ ಹಿಂದೆ ಅವರ ಏನು ಪ್ರತಿಫಲ ಇದೆ, ಅವ್ರನ್ನ ಇವನ ತ್ಯಾಗದಾನ, ಬಲಿದಾನ ಮಾಡಿದ್ರಲ್ಲ, ಅವ್ರನ್ನ ನಾವು ಸ್ಮರಿಸಬೇಕು. ಈ 500 ವರ್ಷದ ಏನು ಶ್ರಮದಿಂದ ಈ ರಾಮೋತ್ಸವನ ನಾವು ಇವಾಗ ಮಾಡ್ತಾ ಇದ್ದೀವಿ. ಇದನ್ನು ನಾವು ಹಿಂದೂಗಳು ಮತ್ತು ಈ ದೇಶಾದ್ಯಂತ, ಈ ಪ್ರಪಂಚಾದ್ಯಂತ ಎಲ್ಲರೂ ಆಚರಿಸಬೇಕು. ಈ ದಿನನ ನಾವು ಪ್ರತಿ ವರ್ಷನೂ ರಾಮೋತ್ಸವ ಆಗಿ ಮತ್ತು ಇದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡಬೇಕು. ಮತ್ತು ಇದನ್ನು ಪ್ರತಿ ಮನೆಯಲ್ಲೂ, ಪ್ರತಿ ಊರಲ್ಲೂ, ಪ್ರತಿ ದೇಶದಲ್ಲೂ ಇದನ್ನು ರಾಮೋತ್ಸವವಾಗಿ ಮತ್ತು ವಿಜೃಂಭಣೆಯಿಂದ ಹಬ್ಬವನ್ನು ಮಾಡಬೇಕಂತ ನಾನು ಕೇಳ್ತೀನಿ. ಇದನ್ನು ಮಾಡಿದ ರೂವಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಜೈ ಶ್ರೀರಾಮ್. ರಾಗಲಹಳ್ಳಿ ಗ್ರಾಮ ಅಂದ್ಕುಂಟೆ ಪಂಚಾಯಿತಿಯಿಂದ ನಮ್ಮ ಯುವಕರು ಎಂದೆಂದು ಈ 500 ವರ್ಷ ಏನು ನಿಂತಿತ್ತು ಅದಕ್ಕಿಂತ ಹೆಚ್ಚಿನದಾಗಿ ಭಾಗವಹಿಸಿ ಕೆಲಸ ಮಾಡಿದ್ದಾರೆ. ಅವರಿಂದ ಆಗಿದೆ ಬಿಟ್ಟರೆ ನಮ್ಮ ಹಿರಿಯರಿಂದ ಏನೂ ಆಗಿಲ್ಲ. ಇದು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಅದರಿಂದ ಎಲ್ಲರೂ ನಾವು ಚೆನ್ನಾಗಿ ಸಂತೋಷವಾಗಿ ಪ್ರೋತ್ಸಾಹಿಸ್ತೀವಿ. ರಾಮ ಮಂದಿರ ನಮ್ಮೂರಲ್ಲಿ ಆಗೈತೆ. ಎಲ್ಲರೂ ನೋಡಿ ಕಲ್ತ್ಕೋಬೇಕು. ಇದೇ ಥರ ಎಲ್ಲ ಗ್ರಾಮದಲ್ಲೂ ಆಚರಣೆ ಮಾಡಬೇಕು. ಪ್ರತಿಯೊಂದು ಟೌನಲ್ಲೂ, ಬೆಂಗಳೂರಲ್ಲೂ, ಶಿರಾದಲ್ಲೂ ಎಲ್ಲ ಆಚರಣೆ ಮಾಡಬೇಕು. ಇದೇ ಥರ ವೀಡಿಯೋ ಮಾಡ್ಕೊಂಡು ನೋಡ್ರಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಬುದು. ಪ್ರತಿಯೊಂದು ಹಿಂದೂಗಳಲ್ಲೂ ಇದೇ ಥರ ಬ್ಲಡ್ಡಲ್ಲಿ ಉಕ್ಕಬೇಕು. ಹಿಂದೂ ಧರ್ಮ ಉಳಿಬೇಕಂದ್ರೆ ರಾಮ ಮಂದಿರನ ಇದೇ ಥರ ಎಲ್ಲ ವಿಜಯೋತ್ಸವ ಆಚರಿಸಬೇಕು. ರಾಮಂದ ಇನ್ನು ಮುಂದೆ ನಾವೆಲ್ಲ ಬೆಳೆಸಬೇಕು. ಜೈ ಶ್ರೀರಾಮ್. ಸನಾತನದ ಧರ್ಮದ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ಈಗ ಉದಾಹರಣೆ ಅಂದರೆ, ನಮ್ಮ ಸನಾತನದ ಧರ್ಮದಲ್ಲಿ ಒಂದೇನಾದರೂ ಒಂದು ಅವಘಡ ಸಂಭವಿಸ್ತೈತೆ ಅಂತಂದ್ರೆ ಒಂದು ಮಂತ್ರ ಇರುತ್ತೆ. ಅದು ನಮಗೆ ಶಕ್ತಿ ಕೊಡುತ್ತೋ ಬಿಡುತ್ತೋ, ಒಂದು ಮನಸ್ಸಿಗಾದರೂ ಸಮಾಧಾನ ಕೊಡುತ್ತೆ. ಇದು ನಮ್ಮ ಸನಾತನದ ಧರ್ಮದ ಶಕ್ತಿ. ಇವತ್ತು 550 ವರ್ಷಗಳ ಆದಮೇಲೆ ಶ್ರೀರಾಮಚಂದ್ರ ಸ್ವಾಮಿ ಮರ್ಯಾದ ಪುರುಷೋತ್ತಮ ಸನಾತನದ ಧರ್ಮದ ನಮ್ಮ ಗುರು ಸಾಕ್ಷಾತ್ ಶ್ರೀರಾಮಚಂದ್ರ ಸ್ವಾಮಿ ದೇವಸ್ಥಾನ ಇವತ್ತು ಅಯೋಧ್ಯೆಯಲ್ಲಿ ಓಪನ್ ಆಗಿರೋದು, ಉದ್ಘಾಟನೆ ಆಗಿರೋದು ಎಷ್ಟು ಸಂತೋಷ ಅಂತಂದರೆ, ಅದು ಮನಸ್ಸಿಗೆ ಮಾತ್ರ, ಅದನ್ನು ಅನುಭವಿಸ್ತಾರೆ ಮಾತ್ರ ಅದರ ಸಂತೋಷ ಅರ್ಥ ಆಗುತ್ತೆ. ಅದು ಬೇರೆ ನಾವು ಅದ್ರ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ. ನೋಡಿ, ಇವತ್ತು ನಮ್ಮೂರಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು, ಹಿರಿಯವರು, ಚಿಕ್ಕವರು, ಹುಡುಗರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಎಲ್ಲರೂ ಬಂದಿದ್ದಾರೆ. ಒಂದು ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಗಳಾಗಿ ಇವತ್ತು ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಇವತ್ತು ಯಾವತ್ತೂ ಈ ರೀತಿ ಸಂತೋಷ ಆಗಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಆಚರಿಸ್ಕೊಳ್ತಾ ಇದ್ವಿ. ಸನಾತನ ಧರ್ಮ ಅಂದರೆ ಅಷ್ಟು ಆ ಒಂದು ಶಕ್ತಿ ಇದೆ. ಜೈ ಶ್ರೀರಾಮ್. ನಮ್ಮ ರಾಗಲಹಳ್ಳಿಯಲ್ಲಿ ಆಂಜನೇಯ ಪ್ರತಿಷ್ಠಾಪನೆ ಆಗಿ ಕೇವಲ ಒಂದು 500 ವರ್ಷ ಆಗಿರ್ಬೋದು. ಅದರಲ್ಲೂ ಪ್ರತಿ ವರ್ಷವೂ ನಾವು ಕಾರ್ತಿಕ್ ಮಾಸದಲ್ಲಿ
ಒಂದು ತಿಂಗಳು ಸತತವಾಗಿ ಪೂಜೆ ಮಾಡ್ತೀವಿ. ರಾಮನ್ನು ಜ್ಞಾಪಿಸ್ತೀವಿ. ಇವತ್ತಿನ ಕಾರ್ಯಕ್ರಮ ಮಾರಮ್ಮನ ದೇವಸ್ಥಾನ, ತಿರ್ಗಾ ವೀರನಾಗಪ್ಪ, ಬೇಣ, ಆಂಜನೇಯ, ಶ್ರೀರಾಮ ಇಷ್ಟೊಂದು ಜನನೂ ಪೂಜೆ ಮಾಡಿ ನಾವು ಎಲ್ಲ ಹೆಮ್ಮೆಯಿಂದ ಹರಿಸೇವೆ ಮಾಡಿ ಊಟಕ್ಕೆ ಇವಾಗ ಏರ್ಪಾಟ್ ಮಾಡಿದ್ದೀವಿ. ಎಲ್ಲರೂ ಸಾರ್ವಜನಿಕರು ಬಂದು ಊಟ ಮಾಡ್ಕೊಂಡು ಹೋಗ್ಬೋದು.